ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಲತಾ ಶೇಖರ್. ನಿದ್ರಾಹೀನತೆ ಅನ್ನೋದು ತುಂಬ ಪ್ರಾಬ್ಲಮ್ ಆಗ್ತಿದೆ ಪ್ರತಿಯೊಬ್ಬರಿಗೂ, ಈವನ್ ಯಂಗ್ಸ್ಟರ್ಸಲ್ಲಿ ಕೂಡ. ಸೊ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ರಲ್ವ ಹಿಂದಿನ ಕಾಲದಲ್ಲಿ. ಈಗ ಯಾಕೆ ಆ ಥರ ಆಗ್ತಾಯಿದೆ ಅಂದರೆ, ಒಂದು ಒತ್ತಡಕ್ಕೆ ಒಳಗಾಗ್ತಾ ಇರುವಂಥದ್ದು, ಆ ಪ್ರೆಷರು ಮತ್ತು ನೆಗೆಟಿವ್ ಥಾಟ್ಸಿಗೆ ಸಪೋರ್ಟ್ ಮಾಡ್ತಾ ಹೋಗೋದ್ರಿಂದ ಇದು ಮೈಂಡ್ ರಿಲೇಟೆಡ್ ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಸೊ ಯಾವಾಗ ನಾವು ನಿದ್ದೆ ಕಡಿಮೆ ಮಾಡ್ತಾ ಹೋಗ್ತೀವಿ, ಮಾನಸಿಕವಾಗಿ ದುರ್ಬಲರಾಗ್ತೀವಿ, ಮೆಮೊರಿ ಲಾಸ್ ಆಗುತ್ತೆ, ಫಿಸಿಕಲಿ ಸ್ಟ್ರೈನ್ ಆಗುತ್ತೆ, ಸಿಟ್ಟು, ಕೋಪ, ಅದು ಇದು ಅಂತ ತುಂಬ ಇರಿಟೇಷನ್ಸ್ ಹೆಚ್ಚಾಗುತ್ತೆ. ಸೊ ಅದಕ್ಕೆ ನ್ಯಾಚುರಲ್ ಹೀಲಿಂಗಲ್ಲಿ ಅದನ್ನಷ್ಟು ಚೆನ್ನಾಗಿ ಕೂಲಾಗಿ ನರ್ವಸ್ ಸಿಸ್ಟಮನ್ನು ಕಾಮ್ ಡೌನ್ ಮಾಡ್ಬೋದು, ನಿದ್ದೆ ಕೂಡ ತುಂಬ ಚೆನ್ನಾಗಿ ಬರೋ ಹಾಗೆ ಮಾಡ್ಬೋದು. ನೀವು ಮನೆ ಮದ್ದು ಥರ ಮಾಡ್ತೀನಿ ಅಂದರೆ ಗಸಗಸೆ ಅಂಥದ್ದನ್ನೆಲ್ಲ, ಹಾಲು ಸ್ವಲ್ಪ ಕುಡಿಯೋದು ರಾತ್ರಿ, ಆ ಥರ ಮಾಡ್ಕೋಬೇಕು. ಮತ್ತು ಪ್ರಾಣಾಯಾಮ ಮಾಡಬೇಕು. ಸೊ ಅದನ್ನು ರಾತ್ರಿ ಟೈಮಲ್ಲಿ ಮಾಡಬೇಕು. ಸ್ಲೋ ಬ್ರೀದಿಂಗ್ ಟೆಕ್ನಿಕ್ ಅಂತ, ನೀವು ಎಷ್ಟು ನಿಧಾನಕ್ಕೆ ಉಸಿರು ತೊಗೊಳ್ತೀರಿ ಅಷ್ಟೇ ನಿಧಾನವಾಗಿ ಉಸಿರನ್ನು ಬಿಡುವಂಥದ್ದು. ಮತ್ತು ಕೆಲವೊಂದು ಚಿನ್ಮುದ್ರ ಆಗಿರ್ಬೋದು, ಶಂಖಮುದ್ರ ಆಗಿರ್ಬೋದು, ಇದೆಲ್ಲ ಸಪೋರ್ಟ್ ಮಾಡುತ್ತೆ. ಈ ಥರ ಎಲ್ಲ ನೀವು ಮನೆ ಮದ್ದು ಥರ ಕೂಡ ನಿಮ್ಮ ಮನೆಯಲ್ಲೇ ನೀವು ಕೂತ್ಕೊಂಡು ಮಾಡಿದ್ರೂ ಕೂಡ ನಿದ್ದೆ ಚೆನ್ನಾಗಿ ಬರುತ್ತೆ. ಇನ್ನು ಯೋಗಾಭ್ಯಾಸ, ಕೆಲವೊಂದು ಗಿಡಮೂಲಿಕೆಗಳು, ಬ್ರಾಹ್ಮಿ ಆಗಿರ್ಬೋದು, ಜಟಾಮನ್ಸಿ ಆಗಿರ್ಬೋದು, ಇದೆಲ್ಲ ಯೂಸ್ ಮಾಡಿದ್ರೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ.